ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಮೀನಾ. ಇವತ್ತು ನಾನು ಅಂಡಮಾನ್ ಬಂದಿದ್ದೀನಿ. ಅಂಡಮಾನ್ನಲ್ಲಿ ಪೋರ್ಟ್ ಬ್ಲೇರ್ ಏರ್ಪೋರ್ಟ್ನಲ್ಲಿದ್ದೀನಿ. ಮೊದಲು ಇದನ್ನು ಪೋರ್ಟ್ ಬ್ಲೇರ್ ಏರ್ಪೋರ್ಟ್ ಅಂತ ಕರೀತಾ ಇದ್ರು, ಆದರೆ ಈಗ ಇದರ ಹೆಸರು ಚೇಂಜ್ ಮಾಡಿ ವೀರ್ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಮಾಡಿದ್ದಾರೆ, ಆಯಿತಾ. ಸೊ ಅಂಡಮಾನ್ನಲ್ಲಿ ನಾನೀಗ 1 ವೀಕ್ ಟ್ರಿಪ್ಪಿಗೆ ಬಂದಿದ್ದೀನಿ. ಇಲ್ಲಿ ನಾನು ಏನೇನು ಮಾಡ್ತೀನಿ, ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತೀನಿ, ಹಾಗೆ ಇಲ್ಲಿನ ಪರ್ಲ್ ತುಂಬ ಫೇಮಸ್, ಎಷ್ಟು ಐಲ್ಯಾಂಡ್ ಇದೆ, ಇಲ್ಲಿನ ಊಟ ಹೇಗಿದೆ, ಚಾಟ್ಸ್ ಹೇಗಿದೆ ಎಲ್ಲ ನಿಮಗೆ ತೋರಿಸ್ತೀನಿ ಆಯಿತಾ. ಸೊ ನನ್ನ ಅಂಡಮಾನ್ ಜರ್ನಿಯಲ್ಲಿ ನೀವು ಜಾಯ್ನ್ ಆಗಿ ಬನ್ನಿ, ಹೋಗೋಣ ಈಗ. ಇದು ಏರ್ಪೋರ್ಟ್ ಒಳಗಡೆ ಇರೋ ವೀರ್ ಸಾವರ್ಕರ್ ಜಿ ಅವರ ಸ್ಟ್ಯಾಚು. ತುಂಬ ಚೆನ್ನಾಗಿ ಮೂರ್ತಿ ಮಾಡಿದ್ದಾರೆ. ತುಂಬ ಚಿಕ್ಕ ಏರ್ಪೋರ್ಟ್ ಇದು. ಹೊರಗಡೆಯಿಂದ ಹೆಂಗೆ ಕಾಣಿಸುತ್ತೆ ನೋಡಿ. (11:45) ನಾವು ಬ್ಯಾಂಗ್ಳೂರು ಬಿಟ್ವಿ, ಟೇಕ್ ಆಫ್ ಆಯಿತು. ಸೊ 2:30 ನಾವು ಲ್ಯಾಂಡ್ ಆದ್ವಿ. ಹೇಗಿತ್ತು ರೀ ಮನ್ ಎಕ್ಸ್ಪೀರಿಯನ್ಸ್? ವಾವ್. ಓ, ನಾನೆಲ್ಲೋ ರೆಕಾರ್ಡ್ ಮಾಡಿಲ್ಲ ಅಂದ್ಕೊಂಡಿದ್ದೆ, ನೋಡಿದರೆ ರೆಕಾರ್ಡ್ ಆಗ್ತಾ ಇದೆ. ಸೊ ನಾವು ಟೋಟಲ್ 7 ಫ್ಯಾಮಿಲಿ ಬಂದಿದ್ದೀವಿ. 23 ಮೆಂಬರ್ಸ್ ಏನೋ ಬಂದಿದ್ದೀವಿ. 22 ಮೆಂಬರ್ಸ್. ಸೆಕೆ ನಮ್ಮ ಮಂಗಳೂರು ಗೋವಾಗಿಂತ ಜಾಸ್ತಿ ಸೆಕೆ ಇದೆ. ಅಂಡಮಾನ್ನಲ್ಲಿ ಭಿಕ್ಷುಕರೇ ಇಲ್ಲ, ಅದಕ್ಕೆ ನಾನೇ ಭಿಕ್ಷುಕ ಥರ ಹಾಡಾಡಿ ಒಂದು ಜ್ಯೂಸ್ ಕುಡಿದೆ. ಇದು ಟ್ರೈಲರ್ ಅಷ್ಟೇ. ಇದು ನಮ್ಮ ಗರ್ಲ್ಸ್ ಕ್ಯಾಂಪ್. ನಮ್ಮ ಇಡೀ ಟ್ರಿಪ್ನ ಸ್ಪಾನ್ಸರ್ಸ್ ಇವರೇ, 7 ಜನ. ಎಷ್ಟು ಖರ್ಚು ಮಾಡಿದ್ರು, ಮುಖದ ಮೇಲೆ ಹೆಣ್ಣು ನಗು ಇದೆ ನೋಡಿ. ಗ್ರೇಟ್ ಇವರೆಲ್ಲ. 22 ಜನರಲ್ಲಿ 9 ಜನರ ಟೀಮ್ ಸ್ಕೂಬಾಗೆ ರೆಡಿ ಆಯಿತು. ಸಖತ್ ಎಕ್ಸೈಟ್ಮೆಂಟ್ ಇತ್ತಪ್ಪ. ಮಕ್ಕಳಂತೂ ಫುಲ್ ಜೋಶಲ್ಲಿದ್ರು. ನೋಡಿ ಫೋಟೋಸ್ ಹೆಂಗಿದೆ ಅಂತ. ಇವರು ಡಾಕ್ಟರ್ ನಯನ ಮತ್ತು ನಾನು ಫಾರ್ಮ್ ಫಿಲ್ ಮಾಡಿಬಿಟ್ಟಿದ್ವಿ. ಭಯದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ, ಅದಕ್ಕೆ ಹಿಂಗೆ ನಗ್ತಾ ಇರೋದು ನಾವಿಬ್ರು. ಟ್ರೈನಿಂಗ್ ಎಲ್ಲ ಕೊಟ್ಟಾಯಿತು. ಬೋಟಲ್ಲಿ ಸಮುದ್ರದ ಮಧ್ಯೆ ಕರ್ಕೊಂಡು ಹೋದ್ರು. ಸಿಲಿಂಡರ್ ಹಾಕಿ ಫ್ಲಿಪ್ ಮಾಡಿಸೇ ಬಿಟ್ರು. ಭಯ ಆಗ್ತಾ ಇದ್ರು. ನಮ್ಮ ಗೈಡ್ ಹೇಳಿದ್ರಲ್ಲ ಅಂತ ಹಾಯ್ ಹೇಳಬೇಕು. ನೆಕ್ಸ್ಟ್ 32 ಫೀಟ್ ಸಮುದ್ರದ ಒಳಗೆ ಕರ್ಕೊಂಡು ಹೋದ್ರು ನಮ್ಮನ್ನು. ಅದಂತೂ ಸಖತ್ ಎಕ್ಸ್ಪೀರಿಯನ್ಸ್. ಕೋರಲ್ಸ್, ಝೀಬ್ರಾ ಫಿಶ್, ನೀಮೋ ಫಿಶ್, ಕ್ಲೋನ್ ಫಿಶ್, ಪ್ಯಾರೆಟ್ ಫಿಶ್, ಗ್ರೂಪರ್ಸ್, ಬಟರ್ಫ್ಲೈ ಫಿಶ್, ಡೋರಿ ಫಿಶ್, ಯಪ್ಪ ಇನ್ನೂ ತುಂಬ ಫಿಶಸ್ ನೋಡಿದ್ವಿ. ಸಮುದ್ರದ ಒಳಗಡೆ ನಿಜಾರಿ ಬೇರೆಯೇ ಪ್ರಪಂಚ ಇದೆ. ಹಾಗೆ ಇಲ್ಲಿ ಸ್ಕೂಬಾ ಮಾಡಬೇಕು ಅಂದರೆ ಏಜ್ ಲಿಮಿಟ್ ಇದೆ. ಅಬೌಟ್ 13 ಇಯರ್ಸ್ ಟು 50 ಇಯರ್ಸ್ ತನಕ ಸ್ಕೂಬಾ ಮಾಡಬಹುದು. ಅದರಲ್ಲೂ ನಿಮಗೆ ಮೈಗ್ರೇನ್, BP, ಥೈರಾಯ್ಡ್, ಹೈ BP, ಹಾರ್ಟ್ ಪ್ರಾಬ್ಲಮ್ ಸೇರಿದಂತೆ ಇನ್ನೂ ಏನೇನೋ ಇರಬಾರ್ದು ಅನ್ನೋ ಕಂಡೀಷನ್ ಇದೆ. 4 ಪೇಜ್ ಫಾರ್ಮ್ ಇರುತ್ತೆ, ಅದನ್ನು ಸೈನ್ ಮಾಡಿದ ಮೇಲೇ ಕರ್ಕೊಂಡು ಹೋಗೋದು. ಹಾಗೆ ಅವರೇ ಬೋಟಲ್ಲಿ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದು 2 ರಿಂದ 2.5 ನಿಮಿಷದ್ದು ವಿಡಿಯೋ ಕೊಡ್ತಾರೆ. ನಾವೆಷ್ಟು ಡೀಪ್ ಹೋಗಿದ್ದೀವಿ ಅಂತ ಗೊತ್ತೇ ಆಗಲಿಲ್ಲ ನಮಗೆ. ಒಬ್ಬರಿಗೆ 5,500 ರೂಪಾಯಿ ಆಯಿತು, ವರ್ತಿಟ್ಟು. ನಾನು ಸ್ಪೆಷಲಿ ಸ್ಕೂಬಾಗೆ ಅಂತಲೇ ಅಂಡಮಾನ್ ಹೋಗಿದ್ದು. ಇದಾದಮೇಲೆ ಸಖತ್ ಹಸಿವಾಗಿತ್ತು. ಫ್ರೆಶ್ ಅಪ್ ಆಗಿ ಲಂಚ್ ಮಾಡಿದ್ವಿ. ಊಟ ಮಾತ್ರ ನೆಕ್ಸ್ಟ್ ಲೆವೆಲ್. ಅಂಡಮಾನ್ನಲ್ಲಿ ಯಾವುದೇ ಕಾರಣಕ್ಕೂ ಮೊಟ್ಟೆ ತಿನ್ನಬೇಡಿ, ಸಖತ್ ಎಕ್ಸ್ಪೆನ್ಸಿವ್. ಕ್ರ್ಯಾಬ್ ನೋಡಿ ಹೆಂಗಿದೆ. ಆಮೇಲೆ ಸ್ವಲ್ಪ ಮಸ್ತಿ ಮ್ಯೂಸಿಕ್. ನಾವು 3 ಜನರದ್ದು ಮ್ಯೂಸಿಕ್ 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 ಅಂತ ಹಾಡ್ಕೊಂಡು ನಾವೇ ಟಪಾಂಗುಚ್ಚಿ ಸ್ಟೆಪ್ ಹಾಕಿದ್ವಿ. ಇದಾದ ನಂತರ ರಾಧಾನಗರ್ ಬೀಚ್ಗೆ ಹೋದ್ವಿ. ಅಂಡಮಾನ್ ಸಖತ್ ಕ್ಲೀನ್ ಇದೆಯಪ್ಪ, ಎಲ್ಲೂ ಕಸನೇ ಕಾಣಿಸಲ್ಲ. ಬಾಂಬೆಯಲ್ಲಿ ಮರೀನ್ ಡ್ರೈವ್ ಇದೆ ಅಲ್ವಾ, ಸೇಮ್ ಹಾಗೆ ಇದೆ ಇಲ್ಲಿ ವಾಕ್ ಮಾಡೋಕ್ಕೆ. ಮಾರ್ನಿಂಗ್ ಅಂತೂ ತುಂಬ ಜನ ಇಲ್ಲಿ ವಾಕ್ ಮಾಡ್ತಾ ಇರ್ತಾರೆ. ಒಂಥರ ನೋಡೋಕ್ಕೆ ಚಂದ. ಆಮೇಲೆ ನಮ್ಮ ಫೋಟೋ ಸೆಷನ್ನು.
ಮಳೆ ಬರ್ತಾ ಇದ್ರು ನಮ್ಮ ಫೋಟೋ ಸೆಷನ್ ಮಾತ್ರ ನಿಲ್ಲಿಸಲಿಲ್ಲ. ಮಳೆ ಹನಿ ಜೊತೆ ನಮ್ಮ ಗ್ರೂಪ್ ಫೋಟೋ. ಸ್ಯಾರಿ ಫೋಟೋಸ್ ಟ್ರೇಲರ್ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಸ್ಯಾರಿ ಫೋಟೋ ಶೂಟ್ ಇದೆ, ಅದನ್ನ ತೋರಿಸ್ತೀನಿ. ಇದು ಒಂದೇ ಕ್ಯಾಪ್ ಅಲ್ಲಿ ಎಲ್ಲರೂ ಫೋಟೋ ತೆಗೆಸ್ಕೊಂಡಿದ್ದು. ಇದು ನಮ್ಮ ಕಿಡು ಗ್ಯಾಂಗ್. ಇದು ಜೆನ್ಜಿ ಫೋಟೋ ಶೂಟ್, ಮುಖಾನೇ ತೋರಿಸಲ್ಲ. ಇದು AI ರೀಲ್ಸ್, ಸುಮ್ಮನೆ ತಮಾಷೆಗೆ. ಇದು ನನ್ನ ಸೀಕ್ರೆಟ್ ಟ್ಯಾಲೆಂಟ್ ಆಯ್ತಾ. अम्मा के नाम पे दे दो, 100 रुपीज दे, अल्लाह के नाम पे दे दो, एक दूध के लिए दे दे मम्मा, दे दो, तेरे बाल बच्चे अच्छे रहेंगे, दे दे मम्मा. ಇದಾದ ನಂತರ ಕತ್ಲೆ ಆಗ್ತಾ ಬಂತು. 5:30ಗೆ ಕತ್ಲೆ ಆಗ್ಬಿಟ್ರೆ ಏನಪ್ಪ ಮಾಡೋದು ನಾವೆಲ್ಲ. ಈಗ ಟೈಮ್ 5:15, 5 ಕಾಲ ಆಯ್ತಾ. ಎಷ್ಟು ಕತ್ಲೆ ಆಗಿದೆ ನೋಡಿ. ರಾಧಾನಗರ್ ಬೀಚ್ ಏನು ಕಾಣಿಸ್ತಾ ಇಲ್ಲ, ಪಿಚ್ ಡಾರ್ಕ್ ಕತ್ಲೆ. 5 ಕಾಲಿಗಿನ ಕತ್ಲೆ ಆಗ್ಬಿಟ್ರೆ ನಾವೆಲ್ಲ ಏನ್ ಸುತ್ತಾಡ್ಬೇಕಪ್ಪ, ಏನೂ ಗೊತ್ತಾಗಲ್ಲ. ಬೆಳಿಗ್ಗೆ 6 ಗಂಟೆಗೆ ಎಲ್ಲ ಬಿಸಿಲಿರುತ್ತೆ. ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಏನು ಕಾಣಿಸ್ತಾ ಇಲ್ಲ. ಚಾರ್ಜ್ ಬಿಡೋಕ್ಕಾಗುತ್ತಾ ಹೇಳಿ, ಎಲ್ಲ ತಿಂದು ಮಜಾ ಮಾಡಿ. आप सिर्फ मटेरियल दे दो. हाँ. तो हमारा वीडियो है. हाँ हाँ. वो क्या? ಹೋಗ್ತಾ ಒಂದು ದರ್ಗಾ ಮತ್ತು ಟೆಂಪಲ್ ಕಾಣಿಸ್ತು. ಎರಡೂ ಅಕ್ಕಪಕ್ಕನೇ ಇರೋದು. ಎಲ್ಲರೂ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ರು, ಹಾಗೆ ಬಂದು ವಿಸಿಟ್. ಎಲ್ಲರೂ ಭಕ್ತಿಯಿಂದ ಭಜನೆ ಮಾಡಿದ್ರು. ಇಲ್ಲೇ ಎಲ್ಲರೂ ಸೇರ್ಕೊಂಡು ವಾಕ್ ಮಾಡಿದ್ವಿ. ಕುಲ್ಫಿ ವಾಕ್ ಮಾಡಕ್ ತುಂಬಾ ಚೆನ್ನಾಗಿದೆ. ಮುಂಬೈಯಲ್ಲಿ ಮರಿನ್ ಡ್ರೈವ್ ಅಲ್ಲಿ ಇದೆ ಅಲ್ವಾ, ಸೇಮ್ ಹಂಗೆ ಇದೆ. ಈ ನೀರಿನ ಅಲೆಗಳ ಸೌಂಡ್ ಕೇಳೋದಿದೆಯಲ್ಲ, ಒಂಥರ ಸಖತ್ ಖುಷಿ ಆಗುತ್ತಪ್ಪ. ಎಲ್ಲ ಸೌಂಡು ನಿಮಗೆ ಬೋರ್ ಆಗ್ಬಿಡುತ್ತೆ, ಆದರೆ ಈ ವೇವ್ಸ್ ಸೌಂಡ್ ಯಾವತ್ತೂ ಬೋರ್ ಆಗಲ್ವಂತೆ. रिम झिम सन 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 हवा, टिप 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 बूंदे गुर्राती बिजलियाँ. ಮಕ್ಕಳ ರೀಲ್ಸ್. ಹಾಗೆ ಚಾಟ್ಸ್ ಏನೇನು ಸಿಗುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡಿದ್ವಿ. ಇಡ್ಲಿ, ಗ್ರಿಲ್, ಮಾಮ್ಸ್, ಚಿಕನ್ ರೋಲ್, ಮೋಮೋಸ್, ಸಮೋಸ, ರೋಲ್ಸ್, ಟಿಕ್ಕಿ. क्या क्यों कर रहे हो? चाट्स कहीं कुछ कब मिलेगा? हाँ ये देखो क्या है, मोमोस खाएंगे कि मोमोस लेंगे खाते ತಿಂತೀರಾ ತ್ರಿವೇಣಿ? ನಾನು ತಿಂತೀನಿ. ಓ, ಮಕ್ಕಳು ಯಾವತ್ತೂ ಪಾನಿಪುರಿ ತಿಂದೇ ಇಲ್ಲ ನೋಡಿ. ಒಂದು ವಾರ ಆಯ್ತಲ್ವಾ ಪಾನಿಪುರಿ ತಿಂದು. ಅಲ್ಲ ಪಾಪ ಜೀವನದಲ್ಲಿ ತಿಂದಿಲ್ಲ ಅವರು ಪಾನಿಪುರಿ. ತಿಂತಾ ಇರೋ ಮಕ್ಕಳನ್ನು ನೋಡಿ ಖುಷಿ ಪಡಿರಿ. ನಮ್ಮ ಮಕ್ಕಳೆಲ್ಲ ತೋರಿಸ್ಬೇಡಿ, ನಮ್ಮ ಮಕ್ಕಳನ್ನು ತೋರಿಸ್ಬೇಡಿ, ಮಕ್ಕಳನ್ನು ಮಾತ್ರ ತೋರಿಸಿ.
ರಾತ್ರಿ ಊಟ ಮಾಡಲ್ವಾ ಯಾರು? ರಾತ್ರಿ ಊಟ ಮಾಡಲ್ವಾ? ಅಷ್ಟು ದೂರ ಇದೆಯಾ? 5 ನಿಮಿಷ ಅಷ್ಟೇ. ಕಾಫಿನೂ ಕುಡಿತೀರಾ? ರೆಮಾನು ಬಚ್ಚಿಟ್ಕೊಂಡು ದಹಿಪುರಿ ತಿಂತಾ ಇದ್ದಾರೆ. ಬಂದ್ರು ದಹಿಪುರಿ. ಯಾಂಪರು ಇದು ಪೀಸ್, ವೈಟ್ ಪೀಸ್. ಮಸಾಲೆ ಪುರಿ ಇದೆಯಾ? ಮಸಾಲೆ ಪುರಿ ಇಲ್ಲೆಲ್ಲ ಇರಲ್ಲ. ಕೇಳಿ ನೋಡಿ ಏನು ಹೇಳ್ತಾರೆ ಅದಕ್ಕೆ. ये मसाला पूरी है क्या आपके पास? चाट और क्या है? ನೆಕ್ಸ್ಟ್ ಯಾರು ಮಸಾಲಾ ಪೂರಿ ಇದೆ ಇಲ್ಲ ಅಂತ ಹೇಳಿ ಹೋಟೆಲಲ್ಲಿ ಫಿಶ್ ಇದೆ ಇವತ್ತು. ಸೈಲೆಂಟಾಗಿ ಸೈಡಲ್ಲಿ ಇಟ್ಕೊಳ್ಳಿ. ಮಾಡ್ಬೋದು. ಬೋಲೋ ಹಾಂ ಚಿಕನ್ ಮೋಮೋಸ್. ಚಿಕನ್ ಮೋಮೋಸ್ ತಿಂತೀರಾ? ಹೌದು. ತುಂಬ ಚೆನ್ನಾಗಿದೆ. ಎಲ್ಲ ಸಿಗುತ್ತೆ ಇಲ್ಲಿ ಒಂದು ಕಡೆ ಬಂದ್ಬಿಟ್ರೆ. ಚಿಲ್ಲೀಸ್ ಪೈನಾಪಲ್ ಚಾಟಾ? ಇಷ್ಟೆಲ್ಲ ತಿಂದ ಮೇಲೆ ಕಾಫಿಗೆ ಅಂತ ಒಂಚೂರು ಜಾಗ ಇಟ್ಕೊಂಡಿದ್ವಿ. ಮತ್ತೆ ಹೋಟೆಲ್ಗೆ ಬಂದು ಫುಲ್ ಮಸ್ತಿ. ಇಷ್ಟಕ್ಕೆ ಸುಸ್ತಾಗೋಯ್ತಪ್ಪ ನಮಗಂತೂ. ಈ ವಿಡಿಯೋ ಬಗ್ಗೆ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ. ಟೇಕ್ ಕೇರ್, ಬಾಯ್.